ನಾನು ಕೂಡ್ಲು ರಾಮಕೃಷ್ಣ ಕಳೆದ 25 ವರ್ಷಗಳಿಂದ ಚಲನಚಿತ್ರ ಮತ್ತು ಸಾಕ್ಷ್ಯಚಿತ್ರದ ತಯಾರಿಕೆಯಲ್ಲಿ ತೊಡಗಿದ್ದೇನೆ. ಸಾಕ್ಷ್ಯಚಿತ್ರ ತಯಾರಿಕೆಗಾಗಿಯೇ ಒಂದು ನ್ಯಾಷನಲ್ ಆರ್ಟ್ ಆ್ಯಂಡ್ ಡಾಕ್ಯುಮೆಂಟರಿ ಫಿಲ್ಮ್ ಚೇಂಬರ್ ಎಂಬುದು ಇವತ್ತು ಕರ್ನಾಟಕದಲ್ಲಿ ಹುಟ್ಟಿಕೊಂಡಿದೆ. ನನಗನ್ನಿಸೋ ಪ್ರಕಾರ ಒಂದು ಚಲನಚಿತ್ರವನ್ನು 2.5 ಗಂಟೆಯಲ್ಲಿ ಮಾಡೋದಾಗಲಿ ಅಥವಾ ಒಂದು ಸೀರಿಯಲ್ನ 100 ಅಥವಾ 1000 ಎಪಿಸೋಡ್ನ ವಿಸ್ತರಿಸುವುದಾಗಲಿ ಅದೊಂದು ದೊಡ್ಡ ಸಾಹಸ ಅಂತ ಹೇಳಲಾರೆ. ಯಾಕೆಂದರೆ ಕಥಾ ವಸ್ತು ಇರುತ್ತೆ, ಆ ಕಥಾ ವಸ್ತುವನ್ನೇ ವಿಸ್ತರಿಸ್ತಾ ನಾವು ಹೋಗ್ತೇವೆ. ಬಟ್ ಆದರೆ ಈ ಒಂದು 10 ನಿಮಿಷ ಅಥವಾ 15 ನಿಮಿಷದ ಅವಧಿಯಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ, ಅದು ಡಾಕ್ಟರ್ ಕಲಾಂ ಬಗ್ಗೆ ಇರ್ಬೋದು, ನೆಹರು ಬಗ್ಗೆ ಇರ್ಬೋದು, ಗಾಂಧೀಜಿ ಬಗ್ಗೆ ಇರ್ಬೋದು, ಅಥವಾ ಈ ಒಂದು ದೊಡ್ಡ ವ್ಯಕ್ತಿಗಳ ಬಗ್ಗೆ 10 ಅಥವಾ 15 ನಿಮಿಷದಲ್ಲಿ ಒಂದು ಸಾಕ್ಷ್ಯಚಿತ್ರ ತಯಾರಿಕೆ ಅಥವಾ ತಯಾರಿಸುವುದು ಏನಿದೆ ಅದೊಂದು ನಿಜಕ್ಕೂ ಒಂದು ರೀತಿಯಲ್ಲಿ ಸಾಹಸ ಅಂತ ನಾನು ಹೇಳ್ತೀನಿ. ನಾನು ಇವತ್ತು ಇಂಡಿಯಾದಲ್ಲಿ ಎಲ್ಲ ರಾಜ್ಯಗಳನ್ನೂ ನಾನು ಭೇಟಿ ಕೊಟ್ಟಿದ್ದೀನಿ. ಆದರೆ ಈ ಥರದ ವ್ಯವಸ್ಥೆ ನಾನೆಲ್ಲೂ ಕಂಡಿಲ್ಲ. ಇದು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಹುಟ್ಟುಕೊಳ್ತಾ ಇದೆ. ಹತ್ತಾರು ಒಳ್ಳೆಯ ಕನಸುಗಳನ್ನು ಇಟ್ಟುಕೊಂಡು ಈ ಸಂಸ್ಥೆ ಇವತ್ತು ಕೆಲಸ ಮಾಡಲಿಕ್ಕೆ ಕಾರ್ಯೋನ್ಮುಖವಾಗಿದೆ. ಇವರಲ್ಲಿ ಸಾಕಷ್ಟು ಈ ಮಕ್ಕಳಲ್ಲಿರ್ಬೋದು ಅಥವಾ ವಯಸ್ಸಾದವರಲ್ಲಿರ್ಬೋದು, ಅವ್ರ ಬಗ್ಗೆ ಸಾಕ್ಷ್ಯಚಿತ್ರದ ಬಗ್ಗೆ ಅವರಿಗೆ ಅರಿವು ಮೂಡಿಸುವುದು ಇವರ ಮುಖ್ಯ ಉದ್ದೇಶವಾಗಿದೆ. ಅದು ಬಾಲಕಾಲದ ಮಕ್ಕಳ ಕಾರ್ಮಿಕ ಸಮಸ್ಯೆ ಬಗ್ಗೆ ಇರ್ಬೋದು, ಮದ್ಯಪಾನದ ಬಗ್ಗೆ ಇರ್ಬೋದು, ವೃದ್ಧಾಪ್ಯ ಜೀವನದ ಬಗ್ಗೆ ಇರ್ಬೋದು, ಅಥವಾ ಪರಿಸರದ ಬಗ್ಗೆ ಇರ್ಬೋದು, ಈ ಥರ ಹಲವಾರು ವಿಷಯಗಳ ಬಗ್ಗೆ ಅದನ್ನು ಸಾಕ್ಷ್ಯಚಿತ್ರವನ್ನು ತಯಾರಿಸಬೇಕು ಅನ್ನೋ ಉದ್ದೇಶದಿಂದ ಇವರು ಸಂಸ್ಥೆಯನ್ನು ಹುಟ್ಟಾಕೊಂಡಿದ್ದಾರೆ. ಈ ಸಂಸ್ಥೆ ಏನೇನು ಕನಸು ಇಟ್ಕೊಂಡು ಕಾರ್ಯೋನ್ಮುಖವಾಗಿದೆ ಅದು ಆದಷ್ಟು ಬೇಗ ಯಶಸ್ವಿಯಾಗಿ ಅವರ ಕನಸು ನೆನಸಾಗಲಿ ಅಂತ ನಾನು ಕೇಳ್ಕೊಳ್ತೇನೆ ದೇವರಲ್ಲಿ.